ಹಬ್ಬ ಅಂತ ಬಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಮೊದಲನೇ ಸ್ವೀಟ್ ಯಾವುದಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ ಒಬ್ಬಟ್ಟು. ಅದು ಒಂಥರ ಟ್ರೆಡಿಷ್ನಲ್ ಟಚ್‌ನೇ ಕೊಡುತ್ತೆ. ಸೊ ಒಬ್ಬೊಬ್ಬರ ಮನೆಯಲ್ಲೂ ಒಂದೊಂದು ರೀತಿ ಒಬ್ಬಟ್ಟು ಮಾಡ್ತಾರೆ. ನಾನಿವತ್ತು ಬೇಳೆ ಒಬ್ಬಟ್ಟು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತು ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಒಂದು ಅರ್ಧ ಕೆ ಜಿಯಷ್ಟು ತೊಗರಿಬೇಳೆನ ತೊಗೊಂಡು ನೀರಿಗೆ ಹಾಕಿ ಚೆನ್ನಾಗಿ ತೊಳೆದು ಅದನ್ನು ಬೇಯೋದಕ್ಕೆ ಇಟ್ಕೋತಾ ಇದ್ದೀನಿ. ಕುಕ್ಕರಲ್ಲಿ ವಿಷಲ್ ಹೊಡೆಸ್ಬಿಟ್ರೆ ತುಂಬಾ ಬೆಂದೋಗ್ಬಿಡುತ್ತೆ. ಅದಕ್ಕೆ ನಾನು ಓಪನ್ ಪಾತ್ರೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಇದು ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡು ಆದಮೇಲೆ ಈ ರೀತಿ ಎಲ್ಲ ಬೆಂದು ಆದಮೇಲೆ ಸಪ್ರೇಟಾಗಿ ಎತ್ತಿಟ್ಕೊಂಡು ನಾವು ಇದನ್ನು ಬಸ್ದು ಇಟ್ಕೊಬೇಕು. ನೆಕ್ಸ್ಟು ಒಂದು ಬೇರೆ ಪಾತ್ರೆನ ತೊಗೊಂಡು ಅದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟನ್ನ ಹಾಕಿ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಚಿರೋಟಿ ರವೆ ಇದು ಮೂರನ್ನು ಹಾಕಿ ಇಷ್ಟನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪನೂ ಲಂಪ್ಸ್ ಇಲ್ದಂಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಒಬ್ಬಟ್ಟು ತಟ್ಟೋದಕ್ಕೆ ತುಂಬಾ ಚೆನ್ನಾಗಾಗಿರುತ್ತೆ. ತುಂಬಾ ಗಟ್ಟಿ ಇರಬಾರ್ದು, ತುಂಬಾ ಸಾಫ್ಟು ಇರಬಾರ್ದು. ಮೀಡಿಯಮ್ ಹದದಲ್ಲಿ ನಾವು ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಹೂರ್ಣದಲ್ಲಿ ಹಾಕ್ಕೊಂಡಿಡ್ಬೋದು. ಸೊ ನೋಡಿ, ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ಬೇಳೆನ ಬೇಯಿಸ್ಕೊಂಡಿದ್ದೀನಿ. ಆ ಬೇಳೆ ಒಳಗಡೆಗೆ ಒಂದು ಪೂರ್ತಿ ತುರಿದಂತಹ ಕೊಬ್ಬರಿ ಮತ್ತು ಸ್ವೀಟ್ನೆಸ್ಗೆ ತಕ್ಕಷ್ಟು ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿನೂ ಆ್ಯಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಕ್ಷಮಿಸಿ, ಏಲಕ್ಕಿ ಪೌಡ್ರ್ ಹಾಕಿರೋ ವಿಡಿಯೋ ಮಿಸ್ ಆಗಿದೆ. ಇದಿಷ್ಟು ಪೂರ್ತಿ ಸ್ವಲ್ಪ ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗೆಲ್ಲ ಅದನ್ನು ಬೇಯಿಸ್ಕೊಂಡು ಆದಮೇಲೆ ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು, ಒಂದು ಸ್ವಲ್ಪನೂ ಗಂಟಿಲ್ದಂಗೆ. ನೋಡಿ, ಕಂಪ್ಲೀಟಾಗಿ ಒಬ್ಬಟ್ಟಿನ ಹೂರ್ಣದ ಜೊತೆಗೆ ಮೈದಾ ಕೂಡ ರೆಡಿ ಆಯಿತು. ಈ ಹದದಲ್ಲಿ ಕಲಿಸ್ಕೊಂಡ್ರೆ ತಟ್ಟೋದಕ್ಕೆ ತುಂಬಾ ಸಿಂಪಲ್ ಅನಿಸುತ್ತೆ. ಒಂದು ಎಣ್ಣೆ ಕವರ್ ಅಥವಾ ಬಾಳೆ ಎಲೆ ಮೇನ ತೊಗೊಂಡು ನೀವು ಅದರೊಳಗಡೆಗೆ ನೀವು ಹೂರ್ಣನ ಆ್ಯಡ್ ಮಾಡಿಕೊಂಡು ಈ ರೀತಿ ಎಲ್ಲನೂ ಚೆನ್ನಾಗಿ ತಟ್ಕೊಬೇಕು. ಈ ರೀತಿ ತಟ್ಟಿದ್ರೆ ತುಂಬಾ ಚೆನ್ನಾಗಿ ರೌಂಡಾಗಿ ಬರುತ್ತೆ. ಅಥವಾ ನೀವು ಈಸಿಯಾಗಿ ಈ ರೀತಿ ಸ್ಲೈಡ್ಸ್ ಥರ ಕೂಡ ಮಾಡ್ಕೋಬೋದು. ನೆಕ್ಸ್ಟು ಫ್ರೈಯಿಂಗ್ ಪಾನ್ ಮೇಲೆ ಅಥವಾ ಹೆಂಚು ಮೇಲೆ, ಕಾದಿರೋಂಥ ಹೆಂಚು ಮೇಲೆ ಹಾಕಿ ಬೇಯಿಸಿದ್ರೆ ಕಂಪ್ಲೀಟಾಗಿ ಒಬ್ಬಟ್ಟು ರೆಡಿ ಆಗುತ್ತೆ. ಇದನ್ನು ತುಪ್ಪ ಅಥವಾ ಹಾಲಿನ ಜೊತೆ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಮನೇಲೆಲ್ಲ ಇಷ್ಟಪಟ್ಟರು. ನೀವು ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.